ಹೇಪ್ಪ ಹೀರೋ ರೈಡರ್ ಡೇ 9 ಮಿನಿ ಬ್ಲಾಗ್ಗೆ ಸ್ವಾಗತ ಸುಸ್ವಾಗತ. ಇದು ನನ್ನ ಗಾಡಿ ನೋಡ್ರಿ. ನನ್ನ ಗಾಡಿ ಮೇಲೆ ಎತ್ತಿಕೊಂಡು ಈಗ ನಾನು ಕೆಲಸಕ್ಕೆ ಹೊರಡುವೆ. ಸ್ವಲ್ಪ ಲೇಟ್ ಆಯಿತು. ಮಿಡಲ್ ಕ್ಲಾಸ್ ಹುಡುಗರು ಹಣೆ ಬರ ಹೆಂಗತ್ತಂದ್ರೆ ಅವರು ವಾಕ್ ಹೊಂಟಾರೆ. ವಾಕ್ ಹೋಗೋ ಟೈಮ್ದಾಗ ನಾವು ಕೆಲಸಕ್ಕೆ ಹೊಂಟಿವಿ. ಅದಕ್ಕಿನ ಏನು ಆಮೇಲೆ ಬಂದು ಕೊಡ್ತೀನಿ ಅಂದೆ. ಕೇತೇಶ್ವರ ಕೊಟ್ಟು ಅದು ಬಲ್ಗೈಲಿ ಯಾಕೆ ಹಿಚ್ಕಿಡ್ಲಕತ್ತಿ ನೋಡಿ. ನನ್ನ ಕಡೆ ಯಾವ ತೊಳಂಗಿಲ್ಲ ಯಾವ ಶಬ್ದ ಎಲ್ಲ ಕೇತೇಶ್ವರ ನಾವು ಪೊಲೀಸ್ ತಗೊಂಡಾಗ ಆಡ್ರಿ ಆಮೇಲೆ ರೊಕ್ಕ ಕೊಡ್ಬೇಕು ಹೇಳ ಓದ್ತಾರೆ. ಅವು ಸಂಜೆ ಇರೋದೈತಿ ಮಳ ಉದ್ದ ಲಾಟಿ ಓದ್ತಿದ್ರು ಅದು ಕಾಯಿ ಅನ್ನಂಗ. ಮುಂಜಾನೆಪ್ಪ ಅಂದ್ರೆ ವಾಸನೆ ಅನಿಸ್ತಿದ್ರ. ಮುಂಜಾನೆ ಖಾರ ಹಚ್ಚಂಗಿಲ್ಲ ವಾಸ ಎಲ್ಲರೂ ಸಾಬಾನು ಒಯ್ದಿದ್ವಿ. ಸಾಬಾನು ಒತ್ತಿದ್ರ 3 ತಿಂಗಳು ತುಳು ಬರೇ ಬುರ್ಗನೆ ಹೇಳ್ತಿದ್ವಿ. ಬುರ್ಗನೆ ಹೇಳುದು ಮತ್ ಮುಂದೆ ಗೊತ್ತಿದ್ದ ಅಂತಿದ 3 ತಿಂಗಳು ಆಯ್ತ್ರಿ ಡಾಕ್ಟರ್ ಹೇಳಕತ್ ನಿಮ್ ಬರೀ ಬುರ್ಗಾನೆ ಬರ್ತದ ಅಂತಿದ್ದ. ಏನು ಮಾತಾಡಿಲ್ಲ ತಿಳಿಯೋರು. ಅದು ಬೇರೆನೇ ಇತ್ತು ಆಟ. ಚಂದ ಕಾಯಿಸ್ಬೋದು. ಹಾಳು ಹಾಂ ಕುಂಡ್ರಲ್ಲಿ ಪೂರ. ಇದು ಏನು ಕಾಸನೇ ಡಂಗ್ ಡಂಗ್ ಹತ್ತದಲ್ಲ ಹಂಗ ಹತ್ತದ ನೋಡು. ಕಿಟ್ಟ ಹತ್ತದ ನಿಂದು ಮನೆ ನೋಡಿಯಲ್ಲ ವಿಡಿಯೋ ಕಾಲ್ದಾಗ. ಇಲ್ಲ ಈಗ ನಾರ್ಮಲ್ ಇದ್ದಾಗ ಇಟ್ಟ ಅದಕ್ಕ ಪೈಲಾ ದರ್ಶನ ಮಾಡಿಸ್ಬೇಕು. ದರ್ಶನ ಮಾಡಿಸ್ನಾಗ ನಿಂತ ಬಿಡ್ತೈತಿ. ಕ್ಯಾರ ಕಿತ್ತೋದಂಗೆ ರೋಡಾಗ ಹೊಡೀರಿ ಲೋಪಾರ್ ನನ್ ಮಕ್ಕಳನ್ನ. ಫಸ್ಟ್ ಇಟ್ಟಿರ್ತದ ಅಷ್ಟೇ ಇರ್ತೈತೆ. ಆಮೇಲೆ ಈಗ ಏನಿಗೆ ಬರ್ತದ. ಮೂತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ತಮ್ಮಂದು. ಹೇ ಗೈಸ್, ಇದು ನಮ್ಮ ಜಿಯೋ ಸ್ಟೋರ್. ಒಳಗಡೆ ಬಂದರೆ ಹೋಗೋಣ. ಇಲ್ಲಿ ಕೆಲಸ ನಡೆದಿದೆ. ಹಾಗೆ ನಮ್ಮ ಹುಡುಗರು ಆರ್ಡರ್ ಬಿದ್ದು ಆರ್ಡರ್ ವೇಟಿಂಗ್ ಮಾಡಾಕತ್ತಾರೆ. ಜಿಯೋ ಆರ್ಡ್ರ್ ಒಂದು ಕಡೆ ಇಟ್ಟಾರ. ನನ್ನ ಮೊದಲ ಆರ್ಡ್ರ್ ಕಸ್ಟಮರ್ ಲೊಕೇಶನ್ಗೆ ಹೋಗೊಂಬರ್ರಿ. ನನ್ನ ಗಾಡಿ ಇಲ್ಲೇ ನಿಂತೈತಿ. ಗಾಡಿ ಮೇಲೆ ಇಟ್ಟೆ ತಗೊಂಡು ಕಸ್ಟಮರ್ ಲೊಕೇಶನಿಗೆ ಬಂದನ್ರಿ. ಯಾರಾದರೂ ಜಿಯೋ ಮಾರ್ಟ್ನಾಗ ಕೆಲಸ ಮಾಡ್ಬೇಕು, ಡೆಲಿವರಿ ಹೊಡಿಬೇಕಪ್ಪ ಅಂತ ಏನಾರ ಯೋಚನೆ ಮಾಡ್ತೀರಾ, ಇಲ್ಲಿ ನಿಂತಿರೋ ಗಾಡಿ ಒಂದು ಸಲ ನೋಡಿರಿ. ನೀವು ಬಂದು ವೇಟಿಂಗ್ ಮಾಡ್ತಿದ್ರ ಬರಬಹುದು. ಹೇ ಗೈಸ್, ನನ್ನ ಇನ್ನೂ ಒಂದು ಆರ್ಡ್ರ್ ಕಸ್ಟಮರ್ ಲೊಕೇಶನಿಗೆ ಹೊಂಟೀನಿ ರೀ. ಇಲ್ಲಿ ABVP ಫ್ಲ್ಯಾಗ್ಗಳು ನೋಡಾಕತ್ತೀರಿ. ಮಸ್ತ್ ಆಗೈತಿ. ಕೇಸರಿ ಫುಲ್ ಕೇಸರಿ ಮೇ ಜಗ ಅನ್ನಾಗತೈತಿ. ಕಸ್ಟಮರ್ ಲೊಕೇಶನ್ಗೆ ಬಂದು ಬಿಟ್ಟಿರಿ. ಆರ್ಡರ್ ತೋರಿ. ಫಸ್ಟ್ ಆರ್ಡ್ರ್ ಇಲ್ಲಿ ಅದ ನೋಡ್ರಿ. ನಮ್ಮ ದೋಸ್ತಿಗೆ ಇಲ್ಲಿ ಕನ್ಸ್ಟ್ರಕ್ಷನ್ ಕೆಲ್ಸಕ್ಕೆ ಹಚ್ಬೇಕತ್ ಮಾಡಿದ್ದೀನಿ ರೀ. ವಾಲ್ ಅನ್ನಕತ್ತಾನ ರೀ. ಸುಮ್ ಚಲೋ ಪಗಾರ ಅದು ನೋಡು ಅಂತ ಹೇಳ್ದೇನೆ. ಹೇ ಗಾಯ್ಸ್, ಭಾಳ ದಿನ ಆಗಿತ್ತು ಜಿಯೋ ಮಾರ್ಟ್ ಆರ್ಡ್ರ್ ತೊಗೊಂಡೋಗಿ. ಈಗ ಒಂದು 10 ಆರ್ಡ್ರ್ ತೊಗೊಂಡು ಕಸ್ಟಮರಿಗೆ ಒಬ್ಬರಿಗೆ ಫೋನ್ ಮಾಡಿದ್ದೆ. ಬಾ ಅಂತ ಹೇಳ್ಯಾರ, ಹೊಂಟೀನಿ. ಆಮೇಲೆ ನಮ್ಮ ರೈಡರ್ ಒಬ್ರು ಹೊಂಟಾರ. ಡೆಲಿವರಿ ಕೊಡೋನು. ದಯವಿಟ್ಟು ಯಾರು ಒನ್ ವೇದಾಗ ಹೋಗಕ್ಕೆ ಹೋಗ್ಬೇಡ್ರಿ. ಯಾಕಂತಂದ್ರೆ ಒನ್ ವೇದಾಗ ಆ್ಯಕ್ಸಿಡೆಂಟ್ ಆಗುವಂಥ ಚಾನ್ಸಸ್ಗಳು ಭಾಳ ಇರ್ತಾವೆ. ಹಾಗಾಗಿ ಸೇಫಾಗಿ ಎಲ್ಲರೂ ಗಾಡಿ ಚಲಾಯಿಸಿ. ಇದು ಜಿಯೋ ಮಾಡಿದ ಮೊದಲ ಕಸ್ಟಮರ್ ಆರ್ಡರ್ ಕೊಡಕ್ಕೆ ಬಂದೀನಿ ರೀ. ಆರ್ಡರ್ ಅಂಗಡಿ ಬಿತ್ತು. ಪಾರ್ಸಲ್ ರೀ 3 ಆರ್ಡರ್ ಅದು. ಕಸ್ಟಮರ್ ಈಗ ಇಲ್ಲಿ ಕಸ್ಟಮರ್ಗೆ ಒಂದು ಆರ್ಡರ್ ಡೆಲಿವರಿ ಹೊಡೆದು ನೆಕ್ಸ್ಟ್ ಕಸ್ಟಮರ್ ಮನೆ ಕಡೆ ಹೊಂಟೀನಿ. ಕಸ್ಟಮರ್ ಮನೆಗೆ ಗೊತ್ತೈತಿ. ಹಾಗೆ ಡೈರೆಕ್ಟ್ ಕಸ್ಟಮರ್ ಮನೆಗೆ ಬಂದು ಹೋಗಿ ಫೋನ್ ಮಾಡ್ತೀವಿ. ತೋರಿ. ಹಲೋ ಗೈಸ್, ಈ ಕಸ್ಟಮರ್ ಬಹಳ ನನ್ನ ಜೊತೆ ಹಂಬಲಿಂದ ಮಾತಾಡಿದ್ರೆ ನಾನು ಹಂಗೆ ಒಂದು ಸ್ವಲ್ಪ ಹಂಗೆ ಏನೋ ಆರ್ಡ್ರದು ಮಾತಾಡಿ ನೆಕ್ಸ್ಟ್ ಆರ್ಡ್ರಕ್ಕೆ ಕೊಡಕ್ಕೆ ಹೋದಿವಿ ರೀ. ನೆಕ್ಸ್ಟ್ ಆರ್ಡ್ರಕ್ಕೆ ಡೆಲಿವರಿ ಬಂದೆ. ಡೆಲಿವರಿ
10 ಆರ್ಡ್ರಾಗ ಉಳಿದಿದ್ದು ಒಂದೇ ಒಂದು ಆರ್ಡ್ರ್ 9 ಆರ್ಡ್ರ್ ಡೆಲಿವರಿ ಕೊಡ್ತೀನಿ. ಒಂದು ಆರ್ಡ್ರ್ 3.6 ಕಿಲೋಮೀಟ್ರ್ ಐತಿ. ಅಲ್ಲಿಗೆ ಹೋಗಿ ಡೆಲಿವರಿ ಪಾರ್ಸಲ್ ತೋರಿ. ಕಸ್ಟಮರ್ ಆರ್ಡ್ರ್ ಓಪನ್ ಡೆಲಿವರಿ ಕೊಟ್ಟರು. ಪಕ್ಕಿಂದು ಎಲ್ಲನೂ ಚೆಕ್ ಮಾಡಿ ತಗೊಂಡ್ರು. ಹಾಂ ಯಾವುದು? ಹಾಂ ಹ್ಞೂ ಇವು ಮ್ಯಾಗಿ ಜಾಸ್ತಿ ಹಾಕಕ್ಕೆ ಹೋಗ್ಬೇಡ್ರಿ. ಹಿಂಗೆ ತರಕ್ಕೆ ಭಾಳ ಹೈರಾಣ ಆದೈತೆ ನಮ್ಗೆ. ಬೇರೆ ಏನರೇ ವಜ್ಜಿ ಐಟಮ್ ಹಾಕಿದ್ರಂದ್ರೆ ಅವಾಗ ನಾವು ತರಾಗ ಡ್ಯಾಮೇಜ್ ಆದ ಪೂರ ಸಂಪೂರ್ಣ ನಾವು ಕೈಲಿ ಕಟ್ಬೇಕಾಗ್ತದೆ. ನೀವು ಒಮ್ಮೆ ಏನು ಮಾಡ್ತೀರಿ 1300 1500 ಹಿಂಗೆ ಹಾಕಿಬಿಡ್ತೀರಿ ಐಟಮ್. ನಮಗೂ ಸ್ವಲ್ಪ ಹಾಕ್ರಿ 200 300 ರೂಪಾಯಿದು ಇಷ್ಟೇ ಹಾಕಿದ್ರಂದ್ರೆ ಇವು 2 ಪ್ಯಾಕೆಟ್. ಹಾಂ ಹೆಂಗೆ? ಇಲ್ಲ ಬರ್ತಾರ. ಅದು ಏನು ಪ್ರಾಬ್ಲಮ್ ಆಗಿದೆ ಗೊತ್ತೇನ್ರಿ? ನಿಮ್ಮ ಫೋನಿಗೆ ಫೋನ್ ಮಾಡಿರ್ತಾರೆ ಹುಡುಗರು ಗೊತ್ತಿಲ್ಲ. ಹಾಗಾಗಿ ಫೋನ್ ಮಾಡಿದಾಗ ಏನು ಮಾಡ್ತಾರೆ, ಎತ್ತಲಿಲ್ಲ ಅಂದ್ರೆ ಕ್ಯಾನ್ಸಲ್ ಹಾಕೊಂಡ್ಬಿಡ್ತಾರೆ. ನೀವು ಫೋನ್ ಮಾಡಲಿಲ್ಲ ಯಾಕಂತ ನಿಮ್ಮ ನಂಬರ್ ಇವು ಅಂಗಡಿ ಅನ್ನೋದು ಗೊತ್ತಿತ್ತು, ಸೀದಾ ಬಂದುಬಿಟ್ಟು ಗೊತ್ತಿರಲಾರವರು ಹಂಗೆ ಅಂದ್ರೆ ಕ್ಯಾನ್ಸಲ್ ಹಾಕೊಂಡು ಹೋಗಿಬಿಡ್ತಾರೆ. 5 ಆರ್ಡ್ರ್ ಇರ್ತಾವೆ ಒಂದು ದಿನಕ್ಕೆ. ಬಿಲ್ ಎದ್ರಾಗದ್ರೆ ನೋಡ್ರಿ. ಇಲ್ಲ ನೋಡ್ರಿ ಬಿಲ್. ಹಾಂ ಹಾಂ ಫೈನಲಿ ಆರ್ಡ್ರ್ ಡೆಲಿವರಿ ಅಂತೂ ಆಗೈತಿ. ಇನ್ನು ಸ್ಟೋರಿಗೆ ಹೋಗೋಣ. ಸ್ಟೋರಿಗೆ ಹೊಂಟೀನಿ. ಸ್ಟೋರಿಗೆ ಹೋಗಿ ಮತ್ತು ಆರ್ಡ್ರ್ ಹೊಡೆಯೋಣ. ಹೊಟ್ಟೆ ಭಾಳ ಹಚ್ತಿತ್ತು, ಹಂಗಾಗಿ ಹೋಟೆಲ್ಗೆ ಬಂದಿದೆ. ಬಂದು ರೈಸ್ ಸಾಂಬಾರು ಆರ್ಡ್ರ್ ಮಾಡಿದೆ. ರೈಸ್ ಸಾಂಬಾರು ಬತ್ತು ತಿನ್ಕೊಂಡೆ. ರೈಸ್ ಇದು ರಾತ್ರಿ 10 ಗಂಟೆ ಆಗೈತೆ. 10 ಗಂಟೆಗೆ ನಾ ಎಲ್ಲರೂ ಮನೆಗೆ ಹೋಗ್ಬೇಕು. ಹಾಗಾಗಿ ಎಲ್ಲರೂ ಕ್ಯಾಶ್ ಕಟ್ಟೋಕೆ ರೆಡಿ ಆಗ್ಲಕತ್ತಾರ. ಹಂಗೆ ಕೆಲವೊಂದು ಬಾಕ್ಸ್ಗಳು ಒಳಗೆ ಹೊಂಟವ. ಕ್ಯಾಶ್ ಕಟ್ಕೊಂಡು ಕ್ಯೂನಾಗ ನಿಂತಿದ್ರು. ಕ್ಯೂನಾಗ ನಿಂತು ಇಲ್ಲಿ ಕ್ಯಾಶ್ ಕಟ್ಟಿ ಮನೆಗೆ ಹೋಗಿಬಿಡೋದು. ನಾನು ಕ್ಯಾಶ್ ಕೊಟ್ಟೆ, ಕ್ಯಾಶ್ ಎಣಿಸ್ಲಕತ್ತಾರೆ, ಹಂಗೆ ಲೆಕ್ಕ ಮಾಡಕತ್ತಾರೆ. ಹೇಯ್ ಗಾಯ್ಸ್, ಇವತ್ತಿಗೆ ಈ ವಿಡಿಯೋ ಇಷ್ಟು ಸಾಕು. ಮತ್ತು ಮುಂದಿನ ವಿಡಿಯೋದಾಗ ಮತ್ತೆ ಸಿಗೋಣಂತ. ಅಲ್ಲಿವರೆಗೂ ಎಲ್ಲರಿಗೂ ಒಳ್ಳೆಯದಾಗಲಿ. ಬಾಯ್ ಬಾಯ್.